ಕ್ಯಾಂಡಿಡೇಟ್ಸ್ ಗಳು ಸೋಲೋದಕ್ಕೆ ಮೇಜರ್ ರೀಸನ್ ಏನು? ಸಾಕಷ್ಟು ಅಂದ್ರೆ ಹಾಲಿ ಸಂಸದರು ಕೂಡ ಸೋತಿರುವಂತದ್ದು. ಅಂದ್ರೆ ಭಗವಾನ್ ಖೂಬಾ ಅವರು ಕೂಡ ಸೋತಿರುವಂತ ಕೇಂದ್ರ ಮಂತ್ರಿ ಆಗಿರುವಂತ. ಅಂದ್ರೆ ಯಾವ ವರ್ಷದ ಕೇವಲ 27 ವರ್ಷದ ಒಂದು ಯುವಕ, ಅಂದ್ರೆ ಮಗ ಅವರಾಗಿರ್ಬೋದು, ಮತ್ತೆ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು, ಇವ್ರ ಅಂದ್ರೆ ಇಬ್ರದು 27 ಏಜ್. ಅಂದ್ರೆ ಅಲ್ಲಿ ಸೋಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಂಸದರು, ಅಲ್ಲಿರ್ತಕ್ಕಂಥ ಜನಗಳ ಜೊತೆ ಅಂದ್ರೆ ಬೇರೆಯುವಿಕೆ ಅಂದ್ರೆ ಕಡಿಮೆ ಇರ್ತಕ್ಕಂಥದ್ದು. ಅಂದ್ರೆ ಅಲ್ಲಿರ್ತಕ್ಕಂಥ ಜನರ ಜೊತೆ ಅವರು ಯಾವ ರೀತಿ ಸಂಬಂಧ ಇರುತ್ತೆ ಅಂದ್ರೆ ನಿಕಟವಾಗಿ ಸಂಪರ್ಕ ಇರುತ್ತೆ, ಅದನ್ನ ಅವರು ಮಾಡಿಲ್ಲ. ಅಂದ್ರೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು. ಯಾಕಂದ್ರೆ ಓಪನ್ ಆಗಿ ಸ್ಟೇಜ್ ಮೇಲೆ ಕೂಡ ಅಂತಂದ್ರೆ ಸ್ವಪಕ್ಷದವರೇ ಏನಪ್ಪಾ ಅಂತಂದ್ರೆ ಅವರು ಒಂದು ವಿರುದ್ಧ ಏನಪ್ಪಾ ಅಂದ್ರೆ ಟಿಕೆಟ್ ಕೊಡಬೇಡಿ ಅನ್ನೋದು ಮುಂಚೆನೆ ಈ ರೀತಿ ಒಂದು ಇದ್ದಾಗ ಕೂಡ ಅವ್ರಿಗೆ ಮತ್ತೆ ಟಿಕೆಟ್ ಅನೌನ್ಸ್ ಆಗಿದ್ದು. ಅಂದ್ರೆ ಸಾಕಷ್ಟು ಇದು ಏನಪ್ಪಾ ಚರ್ಚೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಮುಂಚೆನೆ ಏನಪ್ಪಾ ಅಂತ ವಿರೋಧ ಇರ್ತಕ್ಕಂತ ಒಂದು ಸಂಸದರಿಗೆ ಏನ್ ಇತ್ತು, ಅವ್ರಿಗೆ ಬೇಡ ಅಂತೇಳಿ ಸಾಕಷ್ಟು ವಿರೋಧ ಇತ್ತು. ಆ ವಿರೋಧದ ನಡುವೆ ಕೂಡ ಒಂದು ಟಿಕೆಟ್ ಕೊಟ್ಟು ಅವ್ರು ಅಂದ್ರೆ ಸೋಲಿಕ್ಕೆ ಕಾರಣ ಇದು ಕೂಡ. ಇದೇ ಪಾಯಿಂಟ್ ನಾನು ಆಗ್ಲೇ ಹೇಳಿದ್ದು ಹಾಸನ್ ವಿಚಾರದಲ್ಲಿ ಬಂದಾಗ, ರಿಸ್ಕ್ ತಗೊಂಡ್ ಸಿಕ್ಕಾಬಿಟ್ಟೆ ರಿಸ್ಕ್ ತಗೋಬೇಕು ಪಾಲಿಟಿಕ್ಸ್ ಅಲ್ಲಿ. ಇವ್ರು ತುಂಬಾ ರಿಸ್ಕ್ ತಗೊಂಡ್ಬಿಟ್ಟಿದಾರ ಟಿಕೆಟ್ ಹಂಚಿಕೆ. ನೋಡಿ ಏನಾಗುತ್ತೆ ಅಂದ್ರೆ ಹೈಕಮಾಂಡ್ ಲೀಡರ್ಗಳು ಗೊತ್ತಿರುತ್ತೆ, ಅವರು ಒಂದು ಸರ್ವೆ ರಿಪೋರ್ಟ್ಗಳನ್ನ ತೆಗೆದುಕೊಂಡಿರ್ತಾರೆ. ಮೂರ್ ಸಲ ಸರ್ವೆಗಳು ಮಾಡಿಸಿ ಪ್ರತಿಯೊಂದು ಕ್ಯಾಂಡಿಡೇಟ್ಗಳಿಗೂ ಕೂಡ ಅವರು ಟಿಕೆಟ್ ಕೊಟ್ಟಿದ್ದು. ಇಲ್ಲೇನಾಯ್ತು ಅಂದ್ರೆ ಖೂಬಾ ಅವ್ರಿಗೆ ಸೆಂಟ್ರಲ್ ಇಂದಲೂ ಕೂಡ ಅವ್ರಿಗೆ ಬೇಡ, ಯಾಕೆಂದ್ರೆ ಇದು ಯಾರೋ ಸಣ್ಣ ಪುಟ್ಟ ಕ್ಷೇತ್ರದಲ್ಲಿ ಜನ ಮಾತಾಡಿದ್ದಲ್ಲ. ನಾನು ಅದು ಪಾರ್ಟಿದು ಏನಂದ್ರೆ ಒಂದೊಂದು ಟಿಕೆಟ್ ಘೋಷಣೆ ಆಗ್ಬೇಕಾದಾಗ ಆಯಾ ಒಂದು ಕ್ಷೇತ್ರಗಳಿರ್ತವೆ. ಈಗ ಒಂದು ಲೋಕಸಭಾ ಕ್ಷೇತ್ರ ಅಂದ್ರೆ 6 ರಿಂದ 7 ರಿಂದ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ ಲೀಡರ್ಗಳೆಲ್ಲ ಬಂದು ಮೀಟಿಂಗ್ ಮಾಡಿದಂತ ಸಂದರ್ಭ ಬೀದರಲ್ಲಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಬೇಡ ಅಂತೇಳಿ ಆ ಜಿಲ್ಲಾಧ್ಯಕ್ಷ ಯಾರು ಇರ್ತಾರಲ್ಲ ಅವ್ರು ಮೇನ್ ಇರ್ತಾರೆ. ಜಿಲ್ಲಾಧ್ಯಕ್ಷಗಳು ಜೊತೆಗೆ ಇರುವಂತ MLA ಗಳು ಕೂಡ ಬೇಡ ಅಂತ ಅಪೋಸ್ ಮಾಡ್ತಾರೆ. ಪ್ರಭು ಚವ್ಹಾಣ್ ಅಂತೂ ಸಭೆಯಿಂದ ಎದ್ದೇ ಬಂದ್ಬಿಡ್ತಾರೆ, ಟಿಕೆಟ್ ಕೊಡಂಗಿರ ನಾನು ಮಾಡಿ ರಿಪೋರ್ಟ್ ಕೂಡ ಅವ್ರು ಕಳಿಸ್ತಾರೆ. ಹೈಕಮಾಂಡ್ ಕಳಿಸಿದಾಗ ರಿಪೋರ್ಟ್ ಕೊಡ್ತಾರೆ. ಆದ್ರೆ ಇಲ್ಲಿ ಖೂಬಾ ಅವ್ರಿಗೆ ಟಿಕೆಟ್ ಕೊಡಿಸುವಂತ ವಿಚಾರದಲ್ಲಿ ಯಡಿಯೂರಪ್ಪ ಅವರು ಇಲ್ಲೇನಾಗುತ್ತೆ ಅಂದಾಗ ಮೇನ್ ಇಲ್ಲೊಬ್ರು ಗಾಡ್ ಫಾದರ್ ಅಂತ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಯಾವ್ದು ವರ್ಕೌಟ್ ಆಗಿಲ್ಲ ಅಂದ್ರೆ ಗಾಡ್ ಫಾದರ್ ಮೂಲಕ ಹೋಗ್ತಾರೆ. ಈಗ ಏನಾಗುತ್ತೆ, ಯಡಿಯೂರಪ್ಪ ಅವ್ರು ಹೋಗಲ್ಲಿ ಅಮಿತ್ ಶಾ ಅವ್ರಿಗೋ JP ನಡ್ಡಾಗೋ ಮೋದಿಗೋ ಹೇಳಿದಾಗ ಕೇಳ್ಬೇಕಾಗತ್ತೆ ಮಾತು. ಯಾಕೆಂದ್ರೆ ಯಡಿಯೂರಪ್ಪ ಅವ್ರನ್ನ ಕಡೆಗಣಿಸಿದಾಗ ಯಾವ ರೀತಿ ಸಮಸ್ಯೆಗಳು ಅನುಭವಿಸಿದಾರೆ ನೋಡಿದ್ದಾರೆ. ಹೀಗಾಗಿ ಏನೋ ಯಡಿಯೂರಪ್ಪ ಅವ್ರು ಕೇಳ್ತಾವ್ರೆ, ಯಾಕೆಂದ್ರೆ ಅವರು ಮಾಜಿ ಮುಖ್ಯಮಂತ್ರಿ ಆದವರು, ಸಾಕಷ್ಟು ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪಕ್ಷದ. ಅವ್ರಿಗೇನೋ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ನೀವು ಕೊಡ್ರಿ ನಾನು ಗೆಲ್ಸ್ಕೊಂಡ್ಬಿಡ್ತೀನಿ, ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಕೊಟ್ಟಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್. ಮತ್ತೆ ನಾನು ನಿಮ್ಗೆ ಹೇಳ್ದೆ, ಅದು ಮಂತ್ರಿ ಆದವರು ಆ 4 ಬ್ಯಾಲೆನ್ಸ್ ಮಾಡಬೇಕು. ಇವ್ರು ಮಂತ್ರಿಯಾಗಿ ಅವ್ರ ಖಾತೆನ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಅವರು ಕ್ಷೇತ್ರಕ್ಕೆ ಬರ್ಲಿಲ್ಲ. ಇನ್ನೊಂದು ಕ್ಷೇತ್ರಕ್ಕೆ ಇವ್ರು ಬರ್ಲೇಬೇಕು ಅನ್ನೋದು ಇಲ್ಲ. ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದು ಸಂಘಟನೆ ತರ ಮಾಡಿ, ಒಂದು ಅದಕ್ಕೆ ಆದಂತ ಪದಾಧಿಕಾರಿಗಳು ಮಾಡಿ, ನಾನು ಕ್ಷೇತ್ರದಲ್ಲಿ ಇಲ್ಲೇ ಇರಲಿ, ಏನೇ ಕಂಪ್ಲೇಂಟ್ಗಳು ಬತ್ತು ಅಂತಂದ್ರು ಆ ನಾಯಕರಿಗೆ ಜವಾಬ್ದಾರಿಗಳನ್ನ ವಹಿಸಿರ್ಬೇಕು. ಏನೇ ಕಂಪ್ಲೇಂಟ್ ಬರ್ತೋ ನಾಯಕರುಗಳು ಅಟೆಂಡ್ ಮಾಡ್ಕೊಂಡು ಸಾಲ್ವ್ ಮಾಡೋ ರೀತಿನಲ್ಲಾರು ಇತ್ತು ಅಂತಂದ್ರೆ ಅಟ್ಲೀಸ್ಟ್ ಅವಾಗ ಓಕೆ ಇವ್ರಿಲ್ಲ ಅನ್ನೋ ಕೂಡ ಕೆಲಸಗಳಾಗ್ತಾ ಇದೆ, ನಮ್ಗೆ ಯಾರೋ ಸ್ಪಂದಿಸ್ತಿದ್ದಾರೆ ಅನ್ನುವಂಥದ್ದು. ಖೂಬಾ ಅವರು ಕೇಂದ್ರ ಸಚಿವರಾಗಿ ಅಲ್ಲಿ ಕೇಂದ್ರದಲ್ಲೂ ಕೂಡ ಸಚಿವರಾಗೂ ಅಂತ ಸಾಧನೆಗಳೇನು ಕಂಡು ಬರಲಿಲ್ಲ. ಜೊತೆಗೆ ಅಕ್ಕ ಕ್ಷೇತ್ರಕ್ಕೂ ಕೂಡ ಅವ್ರು ಗಮನ ಹರಿಸ್ತಿಲ್ಲ. ಹೀಗಾಗಿ ಅವ್ರಿಗೆ ಸೋಲು. ಜೊತೆಗೆ ಲೋಕಲ್ ಲೀಡರ್ಗಳು ಜೊತೆಗೆ MLA ಗಳ ಜೊತೆಲಿ ಇಟ್ಕೊಂಡಿರಲಿಲ್ಲ ಸರಿಯಾಗಿ. ಈ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ವಿರೋಧ ಇತ್ತು. ಆ ವಿರೋಧದ ನಡುವೆಯಲ್ಲಿ ಪ್ರಭು ಚವ್ಹಾಣ್ ಅವರು ಖುದ್ದು ಅವರೇ ಆಪೋಸಿಟ್ ಆಗಿ ಕೆಲಸವನ್ನ ಕೂಡ ಮಾಡಿದ್ರು. ಅದು ಕೂಡ ಅವರ ಸೋಲಿಗೆ ಇದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ 243 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಆಗ್ತಾ ಇದೆ. 296 ಕ್ಷೇತ್ರ 96 ಅಲ್ಲ ಮುನ್ನಡೆ ಆಗಿರೋದು.
ಮುನ್ನಡೆ. ಈಗ ಈ ಹೊತ್ತಿನಲ್ಲಿ ನಾವ್ ಆಗ್ಲೇ ಮಾತಾಡ್ಕೊಂಡಂಗೆ ಇಲ್ಲ, ನೀವ್ ಹೇಳಿದ್ ಕರೆಕ್ಟ್. 243 ಬಿಜೆಪಿ NDA 290. ಬಿಜೆಪಿ ಮುನ್ನಡೆ ಕಂಡುಕೊಂಡಿದೆ 243 ಗೆದ್ರೂ ಸಹ ಮೋದಿ ಅವರು PM ಆಗ್ತಾರ, ಬಿಡ್ತಾರ ಬೇರೆಯವ್ರು ಆಗಕ್ಕೆ? ಈ ಪಾಯಿಂಟ್ ಈಗ ಕಳೆದ ಬಾರಿ ನೋಡಿ 303 ಸೀಟ್ ಬಿಜೆಪಿನೇ ಬಂದಿತ್ತು, ಯಾರು ಬೇಕಾಗಿರ್ಲಿಲ್ಲ. ಇನ್ನೊಂದು 10 ಜನ ಬಿಜೆಪಿನವರೇ 15-20 ಜನ ಹೋದ್ರು ಸರ್ಕಾರ ನಡೆಸಬಹುದಿತ್ತು. ಈಗ ಏನಾಗುತ್ತೆ ಗೊತ್ತಾ, ಇದೊಂಥರ ಈ ಚೌಚೌಬಾ ಸರ್ಕಾರ ಅಂತಾರಲ್ಲ, ಆ ರೀತಿಯಾಗಿ ಈಗ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅನ್ನೋ ಮಾತಿದೆ. ಎರಡೂ ಕೂಡ ನೀರಿಗಿಳ್ಕೊಂಡೇ ಹೋದ್ರೆ ಏನೂ ಸಮಸ್ಯೆ ಆಗಲ್ಲ. ಅದ್ ನೀರು ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರು ಕೇಳುವಂತ, ಈಗ ನೋಡಿ ಚಂದ್ರಬಾಬು ನಾಯ್ಡು ಅವ್ರಿಗೆ ಆಫರ್ ಮೇಲೆ ಆಫರ್, ನಿತೀಶ್ ಕುಮಾರ್ ಅವ್ರಿಗೂ ಆಫರ್ ಮೇಲೆ ಆಫರ್. ಎರಡೂ ಪಕ್ಷದಿಂದ ನೀವು ಯಾವ ಸ್ಥಾನ ಕೇಳ್ತೀರಾ, ಪ್ರಧಾನಮಂತ್ರಿ ಸ್ಥಾನವನ್ನು ಬಿಟ್ಟು ಯಾವ್ದಾರು ಕೇಳಿ. ಬಹುಶಃ ಇಂಡಿಯಾ ಮೈತ್ರಿಕೂಟ ಅದನ್ನು ಕೂಡ ರೆಡಿ ಏನೋ ಗೊತ್ತಿಲ್ಲ, ಯಾಕಂದ್ರೆ ಪ್ರಧಾನಮಂತ್ರಿ ಯಾರು ಅಂತ ಅವ್ರು ಹೇಳಿಲ್ಲ. ಬಿಜೆಪಿ ಅದೇ ಕಾರಣಕ್ಕೂ ಬಿಟ್ಕೊಡಲ್ಲ ಬಿಡಿ, ಮೋದಿ ಅವರು ಇನ್ನೊಂದ್ಸಲ ಹ್ಯಾಟ್ರಿಕ್ ಸಾಧನೆ ಮಾಡಲೇಬೇಕು. ಸೊ ಹೀಗಾಗಿ ಅವರು ಪ್ರಧಾನಿ ಸ್ಥಾನ ಬಿಟ್ಟು ಬೇರೆ ಏನಾದ್ರು ಕೇಳಿ. ಈಗ ಆಲ್ರೆಡಿ ಚಂದ್ರಬಾಬು ನಾಯ್ಡು ಅವರಿಗೆ ಉಪ ಪ್ರಧಾನಿ ಸ್ಥಾನ ಕೊಡ್ತೀವಿ ಅಂತ ಆಫರ್ ಕೂಡ ಕೊಟ್ಟಿದ್ದಾರೆ. ಈಗ ಇಬ್ರು ನಾಯಕರ ಮನೆಗೆ, ಒಂದ್ ಕಡೆ ಖರ್ಗೆ ಅವ್ರ ಮನೆಗೆ ಖರ್ಗೆ ACC ಅಧ್ಯಕ್ಷರು, ಇನ್ನೊಂದ್ ಕಡೆ JP ನಡ್ಡಾ ಅವ್ರ ಮನೆ ಎಷ್ಟು ಕಾರ್ಗಳು ಹೋಗ್ತಿದೆ, ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ. ಚಂದ್ರಬಾಬು ನಾಯ್ಡು ಅವ್ರಿಗೆ ಅವತ್ತಿಂದ ಪಾಪ ಅವ್ರ ಮೂಲೆ ಗುಂಪಾಗಿದ್ರು, ಯಾರು ಕೇಳೋರೇ ಇರ್ಲಿಲ್ಲ. ಅವ್ರ ಆಸ್ಪತ್ರೆಗೆ ಸೇರಿಸಿದಾಗ ಇಷ್ಟು ನಾಯಕರು ಹೋಗೋರ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು ಗೊತ್ತಿಲ್ಲ. ಇವತ್ತು ನೋಡಿ ಬೊಕ್ಕೆ ಏನು, ಸ್ವೀಟ್ ಬಾಕ್ಸ್ ಏನು, ಎಲ್ಲರೂ ಕೂಡ ಇವಾಗ ಏನು ಅಂದ್ರೆ ಅವ್ರಿಗೆ ಒಂದ್ ಚಾನ್ಸ್. ಈಗ ಯಾವ ಚಾನ್ಸ್, ಯಾವ ಪೋಸ್ಟ್ ಕೊಡ್ತಾರೆ, ಏನಾರು ಇಂಡಿಯಾ ಮೈತ್ರಿ ಕೊಡ್ತಾರೆ, ಆಯ್ತು 1 ವರ್ಷ ನೀವೇ ಪ್ರಧಾನಿ ಆಗ್ಬಿಡ್ರಿ. ಚಂದ್ರಬಾಬು ನಾಯ್ಡು ಅವ್ರಿಗೆ ಪ್ರಧಾನಿ ಆಗ್ಬೇಕು ಅಂತ ಆಸೆ ಇದೆ, ನೀವೇ ಆಗ್ಬಿಡಿ ಅಂತಂದ್ರೆ 48 ಗಂಟೆ ಬಿಜೆಪಿ ಟೈಮ್ ತಗೊಂಡವ್ರು ಅವರು ನನ್ನ ಬೆಂಬಲ ಕೊಡಕ್ಕೆ. 48 ಗಂಟೆ ಬೇಡ, 42 ಸೆಕೆಂಡ್ ಅಲ್ಲೇ ಬೇಕಾದ್ರೆ ಇಂಡಿಯಾ ಮೈತ್ರಿ ಕೂಡ ಬೆಂಬಲ ಘೋಷಣೆ ಮಾಡ್ತಾರೆ. ಪ್ರಧಾನಿ ಪೋಸ್ಟ್ ಸಿಗ್ಬೇಕಷ್ಟೇ ಈಗಷ್ಟೇ. ಎಕ್ಸಾಕ್ಟ್ಲಿ ಸರ್, ಆಗ್ಲೇ ನಾವು ಮಾತಾಡ್ತಿದ್ದಂಗೆ, ಈಗ ಹಿಂದೆ ಮಾತಾಡ್ದಂಗೆ, ಯಾರೋ ಬಂದು ಇವ್ರಿಗೆ ಟಿಕೆಟ್ ಕೊಡಿ, ಅವ್ರಿಗೆ ಟಿಕೆಟ್ ಕೊಡಿ, ಏನು ಕ್ಲೀನ್ ಸ್ವೀಪ್ ಹೊಡೆದಿರೋದು ಲಾಸ್ಟ್ ಟೈಮ್ ಬಿಜೆಪಿ ಬಹುಮತ. ಯಾರ್ದು ನೀನ್ ಯಾರಿಗೂ ಇಲ್ಲ ಅಂತ ಟೈಮಲ್ಲೇ ಒಳಗಿರೋರ್ದೇನೆ ನಿನ್ ಕೊಡು ನನ್ ಕೊಡು ನಿನ್ ಕೊಡು. ಈಗ ನೀವೇ ಹೇಳ್ದಂಗೆ ಚೌಚೌಬಾತ್ ಆಗ್ಬಿಡಿದೆ. ವಾಟ್ ನೆಕ್ಸ್ಟ್ ಬಿಜೆಪಿ ಫ್ಯೂಚರ್ ಏನು ಮೇಡಮ್? ಈಗ ಬಿಜೆಪಿನಲ್ಲಿ ಅದರಲ್ಲೂ ಕೂಡ ಮೋದಿ ಅವರ ಆಡಳಿತದ ನಿಮ್ಗೆ ಗೊತ್ತಿದೆ, ಅವ್ರು ತೆಗೆದುಕೊಳ್ಳುವಂತ ಡಿಸಿಷನ್ಸ್ಗಳಿದೆಯಲ್ಲ, ತುಂಬಾ ಪರಾನೂ ಇರುತ್ತೆ, ವಿರೋಧ ಇರುತ್ತೆ, ಮತ್ತೆ ಯಾರು ಕೂಡ ಮಾತಾಡಂಗಿಲ್ಲ. ಈಗ ನೋಡಿ, ನಮ್ಮ ಕರ್ನಾಟಕದಲ್ಲೇ ಒಂದು ಮಂತ್ರಿಗಳನ್ನ ಚೇಂಜ್ ಮಾಡ್ತೀವಿ ಅಂದ್ರೆ ದೊಡ್ಡ ಗಲಾಟೆಗಳೇ ಆಗೋಗ್ಬಿಡ್ತವೆ. ನೀವು ಮೋದಿ ಆಡಳಿತದಲ್ಲಿ ನೋಡಿದೀರಾ, 1 ವರ್ಷಕ್ಕೊಂದ್ಸಲಿ ಮಂತ್ರಿಮಂಡಲ ಚೇಂಜ್ ಆಗ್ತಾ ಇರುತ್ತೆ, ಗೊತ್ತೇ ಆಗಲ್ಲ. ನೀವು ಮಂತ್ರಿ ಆಗಿರ್ತೀರಾ, ನಾಳೆ ಆಲ್ರೆಡಿ 1 ವರ್ಷ ಆದ್ಮೇಲೆ ನಿಮ್ಮನ್ನ ತೆಗೆದು ಬೇರೆಯವ್ರು ಮಾಡ್ತಾರೆ. ಒಂದೇ ಒಂದು ಉಸಿರು ಯಾರು ಬಿಡಂಗಿಲ್ಲ ಅಲ್ಲಿ, ಆ ರೀತಿಯಾಗಿ ಮೇಂಟೈನ್ ಮಾಡಿರ್ತಾರೆ. ಯಾವಾಗ ನೀವು 303 ಸೀಟ್ ಇತ್ತು, ಆವಾಗ ನಿಮ್ ಬೆಂಬಲನೇ ಬೇಡ ಹೋಗುರು. ಅವ್ರಿಗೂ ಗೊತ್ತು ನಾನು ಏನು ಇವ್ರ ಹತ್ರ ಏನ್ ಮಾತಾಡಿದ್ರು ಆಗಲ್ಲ, ಹೋಗು ಅಂದ್ರೆ ಸುಮ್ನೆ ನಾನು ಹೋಗ್ಬೇಕು, ಯಾಕೆ ಆರಾಮಾಗಿ ಇಲ್ಲೇ ಇದ್ಬಿಡೋಣ ಬಿಡು ಅನ್ನೋ ತರ. ಈಗ ಹಂಗಾಗಲ್ಲ. ಈಗ ಯಾರು ಬೆಂಬಲ ಕೊಟ್ಟಿರ್ತಾರಲ್ಲ, ಇವರು 243 ಸೀಟೇ ಬೇಡ, ಇನ್ನೊಂದು 7 ಸೀಟ್ ಜಾಸ್ತಿ ಬಂದು 250 ಬಂದ್ರು ಅವ್ರು ಯಾರು ಎಕ್ಸ್ಟ್ರಾ ಇನ್ನೊಂದು 20 ಜನ 30 ಜನ ಕರ್ಕೊಂಡ್ ಬಂದಿರ್ತಾರಲ್ಲ, ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು. ಬರಲ್ವಾ ಕೇಳ್ತಿರೋದು. ಈಗ ಅವ್ರಿಗೆ ಈಗ ಯಾರೋ ಒಂದ್ 20-30 ಜನ ಬಂದ್ರು, ಎಲ್ಲಾ ಸ್ಥಾನಮಾನ ಅವ್ರಿಗೆ ಕೊಟ್ರು. ಇಲ್ಲಿ ಪಕ್ಷದ ಒಳಗಿದಾರಲ್ಲ ಅವರು, ಅವ್ರ ಕತೆ ಏನು ಮಾಡ್ಬೇಕು ಮೇಡಮ್? ಈಗ ನೀವು ಬಿಜೆಪಿನವ್ರು ಕರ್ಕೊಂಬಂದು 17 ಜನ ಬಂದವ್ರಿಗೆ ಎಲ್ರಿಗೂ ಮಂತ್ರಿ ಸ್ಥಾನ ಕೊಡ್ಲಿಲ್ವಾ? ಈಗ ಕಾಂಗ್ರೆಸ್ ಇಂದ 17 ಜನ ಬಂದ್ರು ನೋಡಿ, ಎಲ್ರಿಗೂ ಮಂತ್ರಿ ಸ್ಥಾನ ಕೊಟ್ರು. ಇವ್ರು ಏನ್ ಮಾಡಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಇರ್ಲೇಬೇಕು. ಇದ್ರು 17 ಜನ ಮಂತ್ರಿ ಆದ್ರು, ಎಲ್ರಿಗೂ ಅದರಲ್ಲಿ 17 ಜನ ಬಂದ್ರು, ಒಂದಷ್ಟು ಜನ ಸೋತು, ಬಾಕಿದವ್ರು ಎಲ್ರಿಗೂ ಮಂತ್ರಿ ಮಾಡಿದ್ರು, ಇನ್ಕ್ಲೂಡಿಂಗ್ ಮುನಿರತ್ನ ಈಗಿದಾರಲ್ಲ ಅವರೆಲ್ಲರೂ ಕೂಡ. ಹಂಗೆ ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇವರು ನಮ್ಮ ಪಾರ್ಟಿ ಇರ್ಲಪ್ಪ, ಅಟ್ಲೀಸ್ಟ್ ನಾನು ಆಗದೆ ಇರ್ಬೋದು, ಅಥವಾ 1 ವರ್ಷನ 1-2 ವರ್ಷಕ್ಕೆ ಮಾತುಕತೆ ಆಗ್ಬೋದು, ಬಟ್ ಇವಾಗ ಏನು ಹೇಳಿರಲ್ಲ. ಅದನ್ನ ಏನಾಗುತ್ತೆ, ಒಂದ್ಸಲಿ ಅಧಿಕಾರಕ್ಕೆ 20 ಜನ ಕರ್ಕೊಂಬಂದು ಅಧಿಕಾರ ಅಂತ ಬಂದ್ಮೇಲೆ ಇನ್ನೊಂದು 30 ಜನ ಕರ್ಕೊಂಬರೋ ದೊಡ್ಡ ವಿಚಾರ ಅಲ್ಲ. ಒಂದ್ಸಲಿ ಅಧಿಕಾರ ಅಂತ ಬಂದ್ಮೇಲೆ ಹೆಂಗ್ ನಡೆಯೋದು ಗೊತ್ತು. ಕುದುರೆ ವ್ಯಾಪಾರ, ಆಪರೇಷನ್ ಕಮಲ, ಕಾಂಗ್ರೆಸ್ ಇವೆಲ್ಲ ನೋಡಿರ್ತೀರಾ ನೀವು. ಹೀಗಾಗಿ ಒಂದ್ಸಲಿ ಅಧಿಕಾರಕ್ಕೆ ಬರೋದಷ್ಟೇ ಇಂಪಾರ್ಟೆಂಟ್. ಬಂದ್ಮೇಲೆ ಆರಾಮಾಗಿ 23 ಸೀಟ್ ಆರಾಮಾಗಿ ಇವರು ಬೇರೆ ಪಂಟದಿಂದ ಕರ್ಕೊಂಬಂದು, ಯಾಕಂದ್ರೆ ಪಕ್ಷಗಳೇ 45 ಜನ ಹೋಗಿರೋ ಅಂತದ್ದು ಕೂಡ ನೀವು ನೋಡಿರ್ತೀರಾ. ಸೊ ಅಂತದ್ರಲ್ಲಿ ಇದೇನ್ ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಬಟ್ ಈಗ ಇವ್ರು ಯಾರ ಕಡೆ ಹೋಗ್ತಾರೆ ಅನ್ನೋಂಥದ್ದು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, 75 ಇಯರ್ಸ್ ಅದೇನ್ ಟಾರ್ಗೆಟ್, ಒಂದು ಡೆಡ್ ಲೈನ್ ತರ ಇದೆಯಲ್ಲ, ಅದು ನಮ್ಮ ನಾಯಕರಿಗೆ ಅನ್ವಯಿಸಲ್ಲ ಅಂತ ಅಮಿತ್ ಶಾ ಅವ್ರು ಹೇಳಿದ್ರು ರೀಸೆಂಟ್ ಆಗಿ. ಇಲ್ಲ, ಅವ್ರಿಗೆ ಅನ್ವಯಿಸಲ್ಲ, ಅವರು ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಆಗತ್ತೆ ಅಂತ. ಇವಾಗ ಅನ್ವಯಿಸುತ್ತಾ ಅನ್ವಯಿಸಲ್ವಾ? ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಕಂಟಿನ್ಯೂ ಆಗತ್ತಾ ಆಫ್ಟರ್ 75?
ಏನಂತಾರೆ ಮೋದಿ ಕಂಟಿನ್ಯೂ ಆಗ್ತಾರ ಅಂತನಾ? ಇಲ್ಲ, ಆಕ್ಚುಲಿ ಈ ಬಾರಿ ಕೂಡ ಪ್ರಧಾನಿ ಕ್ಯಾಂಡಿಡೇಟ್ ಮೋದಿಯವರೇ ಅಂತಾನೆ ಪ್ರೊಜೆಕ್ಟ್ ಮಾಡಿದ್ದಾರೆ. ಒಂದು, ಮೋದಿಯವರು ಕೂಡ 3ನೇ ಬಾರಿ ಅವರು ಪ್ರಧಾನಿ ಆಗ್ಬೇಕು ಅನ್ನುವಂಥದ್ದು. ಇನ್ನೊಂದು ವರ್ಷ 2 ವರ್ಷ ಆದ್ಮೇಲೆ ಅವರು ಬಿಟ್ಕೊಡ್ತಾರೆ. ಬಿಟ್ಕೊಟ್ಟಿ ಬಹುಶಃ ಯೋಗಿ ಆದಿತ್ಯನಾಥ್ನೋ ಅಥವಾ ಅಮಿತ್ ಶಾ ಅವ್ರನ್ನೋ ಪ್ರಧಾನಿ ಮಾಡ್ತಾರೆ. ಅದೇನೋ ಹಿಮಾಲಯಕ್ಕೆ ಹೋಗ್ತಾರೆ, ಅವ್ರೇನೋ ದೀಕ್ಷೆ ತಗೊಂಡು ಇದೆ. ಇವೆಲ್ಲ ಚರ್ಚೆಗಳು ನಡೀತಿರ್ತವೆ. ಬಟ್ ಎಷ್ಟು ಮಟ್ಟಿಗೆ ನಿಜ ಅನ್ನುವಂಥದ್ದು ಅದು ಬಿಜೆಪಿಯಿಂದ ಅಫಿಷಿಯಲ್ ಆಗಿ ಗೊತ್ತಾಗ್ಬೇಕು. ಅಷ್ಟು ಈಸಿಯಾಗಿ ಮೋದಿ ಅವರು ಬಿಟ್ಕೊಡ್ತಾರ ಗೊತ್ತಿಲ್ಲ. ಅಥವಾ ನೋಡಿ ಮೇಡಮ್, ಈಗ ಸರ್ಕಾರಗಳು ಬಂದಾಗ ಅವ್ರು ರೂಲ್ಸ್ ಗಳನ್ನ ಚೇಂಜ್ ಮಾಡ್ತಾರೆ. ಈಗ ನಾನ್ ಕೇಳೋದು, ಯಡಿಯೂರಪ್ಪನವ್ರಿಗೆ ಅದೇ ಯಾಕೆ ಆಗ್ಲಿಲ್ಲ, ಮೋದಿ ಅವ್ರಿಗೆ ಮಾತ್ರ ಯಾಕಾಗತ್ತೆ? ಅದೇ ಅಂದ್ರೆ ಏಜ್ ಅಂತ ಬಂದಾಗ ಇವಾಗ ಮೋದಿ ಅವರಿಗೆ 73 ವರ್ಷ ನಡೆಯುತ್ತೆ. ಅದನ್ನ ನೋಡಿದಾಗ ಇನ್ನು 3 ವರ್ಷ ಅವ್ರ ಅಧಿಕಾರ ವಹಿಸ್ಕೊಂಡು ಅಂದ್ರೆ 76 ವರ್ಷಕ್ಕೆ ರಿಟೈರ್ಮೆಂಟ್ ಬಿಜೆಪಿಯಲ್ಲಿ ಅಂತ ಹೇಳ್ತಾರೆ. ಅದು ಮೋದಿ ಅವ್ರ ವಿಷಯದಲ್ಲಿ ಅದನ್ನ ಎಷ್ಟರ ಮಟ್ಟಿಗೆ ಅದನ್ನ ನಿರ್ಧಾರ ತೆಗೆದುಕೊಳ್ತಾರೆ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ 3 ವರ್ಷ ನಡೆಸ್ಬಿಟ್ಟು ನೆಕ್ಸ್ಟ್ 2 ವರ್ಷ ಯಾರಿಗೆ ಕೊಡ್ತಾರೆ, ಅಥವಾ ಇಲ್ಲ ಇವ್ರು ಕಂಟಿನ್ಯೂ ಇದೊಂದು ಪೀರಿಯಡ್ ಇವರೇ ಆಗ್ಬಿಡೋದ? ಹಾಗಾದ್ರೆ ಯಡಿಯೂರಪ್ಪ ಅವ್ರನ್ನ ಮುಂದುವರಿಸಬಹುದು. ಯಾಕಂದ್ರೆ ಅವು ಯಡಿಯೂರಪ್ಪ ಕೆಳಗಡೆ ಇಳಿಸಿದ ನಂತರ ಸಾಕಷ್ಟು ಡ್ಯಾಮೇಜ್ ಆಗಿತ್ತಲ್ಲ ಬಿಜೆಪಿಗೆ. ಅದೇ